ಹೋದವ ಕಾಡಿನೊಳಗೆ ಹೋಗಿ ಕುರಿಗಳನ್ನ ಮಾಯಿಸಿಕೊಂಡು ಸಂಜೆಗೆ ಬರವ ಮನೆಗೆ. ಅವನಿಗೇನ್ ಚಿಂತೆ ಹೇಳಿ? ಕುರಿ ಮಾಯಿಸೋದ ಒಂದು ಚಿಂತೆ. ನನಗೆ ಮಕ್ಕಳು ಬೇಕು, ಬ್ಯಾಡ, ಏನು ದೇವ್ರನ್ನ ಹೋಗಿ ಬೇಡ್ಕೋಬೇಕು, ಏನು ಮನುಷ್ಯ ಅಂತ ಮನುಷ್ಯ ಅಲ್ಲ. ಆದ್ರೆ ಮನೆಯೊಳಗಿರುವಂತ ಧರ್ಮ ಪತ್ನಿಯಾಗಿರುವಂತ ದುಗ್ಗಳ ದೇವಿಗೆ ಜನಗಳ ಆಡುವ ಮಾತುಗಳು ಕೇಳಿ ನೋವಾಯಿತು. ಮಕ್ಕಳಿಲ್ಲ ಅಂತ ನನ್ನನ್ನ ಜನ ನಿಂದನೆ ಮಾಡ್ತಾರೆ. ಯಾರಾದ್ರೂ ಮಗುವಿಗೆ ಮುಟ್ಟಿದ್ರೆ ಮುಟ್ಟಿಸ್ಕೊಳ್ಳಕ್ಕೆ ತಯಾರಿಲ್ಲ. ಇವರು ಮಕ್ಕಳಿಲ್ಲಾರದ್ರೆ ಯಾವ ಜನ್ಮದೊಳಗೆ ಕರ್ಮ ಮಾಡ್ಯಾಳ, ಅವಳಿಗೆ ಮಕ್ಕಳಾಗಿಲ್ಲ ಅಂತ ಮಾತನಾಡಬೇಕು. ನೋವು, ದುಗ್ಗಳಾದೇವಿಗೆ ನೋವು. ಮನೆಯ ದೇವರಾಗಿರುವಂತ ಸಂಗಮನಾಥನ ಸನ್ನಿಧಾನಕ್ಕೆ ಬರಬೇಕು. ಆ ಸನ್ನಿಧಾನಕ್ಕೆ ಬಂದು ಸಂಗಮನಾಥನ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಬೇಕು. ದೇವ, ಯಾವ ಜನ್ಮದೊಳಗೆ ನಾನು ಪಾಪ ಮಾಡಿನೋ ಗೊತ್ತಿಲ್ಲ, ಈ ಜನ್ಮದೊಳಗೆ ನನಗೆ ಮಕ್ಕಳಿಲ್ಲ. ಎಷ್ಟು ಜನ ಮಾತನಾಡ್ತಾರೆ, ನಿಂದೆ ಮಾಡ್ತಾರೆ, ಮನ ನೋಯುವಂತ ಮಾತುಗಳನ್ನ ಆಡ್ತಾರೆ. ಅದಕ್ಕಾಗಿ ನನಗೊಂದು ಕಂದನ ಕೊಡು ಶಿವನೇ, ಬಂಧನ ಪಡಲಾರೆ. ಇವತ್ತದ ಮುಂಜಾನೆ ಹೊಟ್ಲಿ, ಸಂಜೆಗೆ ಸಾಯಲಕ್ಕ ಹೋ ಮರಾಯ. ಆ ಹೆಣ್ಮಗಳು ಬಿಡ್ಕೊತಾಳ ನೋಡಿ. ಮುಂಜಾನೆ ಹೊಟ್ಲಿ, ಸಂಜೆಗೆ ಹೋಗಲ ಕಸ್ಕೊಂಡು ಬಿಡು. ಆದ್ರ ಬಂಜೆಂಬ ಸೊಲ್ಲ ಬಿಡಿಸಯ್ಯ ಶಿವನೇ. ಆ ಬಂಜೆ ಅನ್ನುವಂತ ಶಬ್ದ ಅದಲ್ಲ, ಅದನ್ನ ಅಳಕಸಪ್ಪ. ಸಂಗಮನಾಥ ಮನೆಯ ದೇವ ದುಗ್ಗಳ ದೇವಿ ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಳ. ಆ ಪ್ರಾರ್ಥನೆಗೆ ಒಲಿದಂತ ಜಗದೊಡೆಯ ಶಿವ ತನ್ನ ಮಗನಾಗಿರುವಂತ ನಂದೀಶ್ವರನನ್ನೇ ಹೇಳಿ ಕಳಿಸಿದ್ದ, ಹೋಗು, ಆ ಬಲ್ಲುಗ ದುಗ್ಗಳೆಯರ ಉದರದೊಳಗ ಹುಟ್ಟಿ ಲಿಂಗದ ಮಹಿಮೆ ಭಕ್ತಿಯ ಮಾರ್ಗವನ್ನ ತಿಳಿಸಿ ಜಗತ್ತಿನೊಳಗ ಗೊಲ್ಲಾಳೇಶನೆಂಬ ನಾಮದಿಂದ ಮೆರೆದು ಬಾ ಅಂತ ತಿಳ್ಕೊಂಡು ಕಳಿಸಿದ್ನಲ್ಲ, ಅವನೇ ಬಂದ ಅಲ್ಲಿಗೆ ಡವಳಾರ ಪಟ್ಟಣಕ್ಕ. ಮುಗ್ಧನಾದೇಶ ಪರಮಾತ್ಮನ ಮಗ, ಕಾಸ ಮಗ ಅಂತಿರಲ್ಲ, ಕರಸಂಜಾತ. ಆ ಬಹಳ ಮುಗ್ಧನಾಗಿರುವಂತ ಮುಗ್ಧನಾದೇಶ ಕೈಲಾಸದಿಂದ ಬಂದು ಆ ದಂಪತಿಗಳು ರಾತ್ರಿ ಸಂಗಮನಾಥನ ಪೂಜೆಯನ್ನು ಮುಗಿಸಿ ಮನೆಗೆ ಬಂದು ಪ್ರಸಾದ ಮಾಡಿ ಸಂಗಮನಾಥ ಅಂತ ಸ್ಮರಣೆ ಮಾಡಿ ಮಲ್ಕೊಂಡಾಗ ಆ ತಾಯಿಯ ಗರ್ಭವನ್ನ ಮುಗ್ಧನಾದೇಶ ನೋಡಿ. ನಮ್ಮ ಗೊಲ್ಲಾಳೇಶ ಕೈಲಾಸದಿಂದ ಬಂದವ, ಮುಂದೆ ಕೈಲಾಸಕ್ಕೆ ಹೋಗುವವ. ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ಲಿಕ್ಕಾಗಿ, ನಿಮ್ಮೆಲ್ಲರಿಗೆ ಉದ್ಧಾರ ಮಾಡ್ಲಿಕ್ಕಾಗಿ ಬಂದವ, ಮತ್ತೆ ಕೈಲಾಸಕ್ಕೆ ಹೋಗುವಂತ ವ್ಯಕ್ತಿ. ಪ್ರಸಂಗ ತಾಯಿ ದುಗ್ಗಳಾದೇವಿ ದೇವರ ಸ್ಮರಣೆ ಮಾಡಿ ಮಲ್ಕೊಂಡಾಗ ಆ ಶಿವನ ಸ್ವರೂಪಿಯಾಗಿರುವಂತ ಮುಗ್ಧನಾದೇಶ ಗರ್ಭವನ್ನ ಪ್ರವೇಶ ಮಾಡಿದ. ಅವಳಿಗೆ 55 ವರ್ಷ ಆಗಿತ್ತು, ಗಂಡನಿಗೆ 60 ವರ್ಷ ಆಗಿತ್ತು. ಬಹಳ ಜನ ಇವ್ರಿಗೇನು ಮಕ್ಕಳಾಗ್ತವ, ಎಲ್ಲ ಮುಗ್ದ ಹೋಗ್ಬಿಟ್ಟದ, ವಯಸ್ಸ ಮುಗಿದು ಬಿಟ್ಟದ, ಇನ್ನೇನು ಮಕ್ಕಳಾಗ್ತವಂತ ಮಾತನಾಡ್ತಿತ್ತು ಜನ. ಅವನು ಒಲಿದು ನೋಡಿ, ಶಿವನ ಒಲಿದರೆ ಕೊರಡು ಕೊನರುವುದಯ್ಯ ಇಲ್ಲ, ಆ ದೇವರ ಒಲದರೆ ಬರಡು ಹಯನಾವುದಯ್ಯ. ಅವನ ಮನಸ್ಸು ಮಾಡ್ಬೇಕಷ್ಟೇ. ನಮ್ಮ ಭಕ್ತಿ, ಅವನ ಶಕ್ತಿ, ಆಮೇಲೆ ಮುಕ್ತಿ. ಹಂಗ ಆ ದುಗ್ಗಳ ದೇವಿಯ ಮೇಲೆ ಶಿವನ ಅಂತಃಕರುಣೆ ಬೀರಿದ್ದಕ್ಕಾಗಿ ತನ್ನ ನಂದೀಶ್ವರನಾಗಿರುವಂತ ಮುಗ್ಧ ಗಣಾಧೀಶನನ್ನೇ ಕಳಿಸಿಕೊಟ್ಟ. ಹೋಗು, ಅವರು ಉದರದೊಳಗೆ ಹುಟ್ಟು ಅಂತ ಕಳಿಸಿದ. ಅವನು ಎಲ್ಲಾ ಕಡೆಗೆ ತಿರುಗಾಡಿ ಬಂದು ಅವರು ರಾತ್ರಿ ಶಿವನ ಧ್ಯಾನದಲ್ಲಿ ಮಲಗಿರುವಾಗ ಗರ್ಭವನ್ನ ಮುಗ್ಧನಾಧೀಶ ಪ್ರವೇಶ ಮಾಡಿದ. ಏನೋ ಅಲ್ಲಾಡಿದಂತಾಯಿತು, ಅವಳಿಗೆ ರೋಮಾಂಚನ ಆಯಿತು. ಏನು ವಿಚಿತ್ರ ಇಲ್ಲ, ಏನೋ ವಿಚಿತ್ರ. ನನ್ನ ಶರೀರದೊಳಗೆ ಏನೋ ಒಂದು ಪ್ರವೇಶ, ಅದ್ಭುತ ಆನಂದ ಅಂತ ತಿಳ್ಕೊಂಡು ಎಚ್ಚೆತ್ತು ಕೂತು ಸಂಗಮನಾಥನ ಸ್ಮರಣೆ ಮಾಡುತ್ತಾಳೆ ದುಗ್ಗಳಾದೇವಿ. ಹೇ ಜಗದೊಡೆಯ ಭಗವಂತ, ಏನೋ ಒಂದು ಆನಂದ ಆಯ್ತು, ನನ್ನ ಶರೀರದೊಳಗೆ ಪ್ರವೇಶ ಆಯ್ತು. ಖುಷಿ, ಸಡಗರ, ಸಂಭ್ರಮ, ಸಂತೋಷ. ಈಗ ಕಾಲ ಕಳೀತಾ ಇದ್ದಳು. ಬಹಳ ಸುಂದರವಾಗಿ ಹರೀಶ್ವರ ಕವಿ, ಹಂಪೆಯ ಹರೀಶ್ವರ ಕವಿ ಬರೆದಿರುವಂತ ಗುರುಗೊಲ್ಲಾಳೇಶ್ವರ ಮಹಾಪುರಾಣದೊಳಗ ಬಹಳ ಸುಂದರವಾಗಿ ರಚನೆಯನ್ನ ಮಾಡ್ತಾರೆ. ಕೈಲಾಸನಾಥನ ಕರಸಂಜಾತನಾಗಿರುವಂತ ಮುಗ್ಧನಾಧೀಶ ಗರ್ಭವನ್ನ ಪ್ರವೇಶ ಮಾಡಿದ ಯಾರದೋ ದುಗ್ಗಳಾದೇವಿ.
ಪ್ರಸಂಗ. ಬೆಳಗಾಗುವವರೆಗೂ ಸಂಗಮನಾಥನ ಸ್ಮರಣೆ ಮಾಡ್ತಾ ಇದ್ದಳು. ಏನೋ ಒಂದು ಆನಂದ ಆಯ್ತು, ಏನೋ ಮಗುವಾಗುವಂತ ಲಕ್ಷಣ ತಾಯಿಗೆ ನೋಡಿ ಖುಷಿ, ಸಡಗರ, ಸಂಭ್ರಮ. 55 ವರ್ಷದ ಮೇಲೆ ಆ ಹೆಣ್ಣು ಮಗಳು ನೋಡಿ, ವಯಸ್ಸು ಗೊಲ್ಲಾಳೇಶನ ತಾಯಿದು ನಾನು ಹೇಳಕತ್ತಿದ್ದೀಗೆಲ್ಲ. ಆ ದುಗ್ಗಳ ದೇವಿ 55 ವಯಸ್ಸಿನ ಮೇಲೆ ಗರ್ಭವತಿಯಾದಳು. ಏನು ಖುಷಿ, ಸ್ವರ್ಗವೇ ದರೆಗಳಿದಂತಾಯಿತು. ಇಲ್ಲ ಆಗೋದಿಲ್ಲ, ಬಹಳ ವರ್ಷದ ಮೇಲೆ ಮಕ್ಕಳಾದ್ರೆ ಎಷ್ಟು ಖುಷಿ ಆಗ್ತದೆ, ಮನೆಯೊಳಗೆ ಮಗು ಬರ್ತದನ್ನುವಂತ ಆನಂದ, ಖುಷಿ. ಎಲ್ಲಾ ಸಂಪತ್ತುಗಳನ್ನು ಎಟ್ಟರೆ ಕೋಟ್ಯಾಧೀಶರು ಎಷ್ಟರ ಇರಲಿ ಆಸ್ತಿ, ಆದ್ರೆ ಆ ಸಂಪತ್ತಿಗಿಂತಲೂ ಮಿಗಿಲಾದ ಸಂಪತ್ತು ಯಾವುದಂದ್ರೆ ಮಕ್ಕಳ ಸಂಪತ್ತು. ಇಲ್ಲೇನು ಮನೆಯೊಳಗ ಮಗು ಆಡ್ತಾ ಇದ್ರನ ಚಂದ, ಆ ಮಗುವಿನ ಮಾತ ಕೇಳೋದ ಚಂದ. ಇಲ್ಲ ನೋವುಗಳು ಮರಿತಾರೆ, ತಂದೆ ತಾಯಿಗಳು ನೋವುಗಳು ಮರಿತಾರೆ. ಎಷ್ಟೇ ಕಷ್ಟ ಆಗಲಿ, ದುಡಿದು ಬರಲಿ, ಮಗು ಬಂದು ಮೈ ಮೇಲೆ ಬಿದ್ದು ಒಳ್ಳಾಡ್ಬಿಟ್ರೆ ಕಷ್ಟ ಮರಿತಾನೆ, ನೋವು ಮರಿತಾನೆ. ಇಲ್ಲ ಹಾಗೆ ತಾಯಿಗೆ ಹಿಂಗಾಯ್ತಲ್ಲ. ದುಗ್ಗಳಾದೇವಿಗೆ ಬೆಳಗಿನ ಜಾವ ಎದ್ದು ಸಂಗಮನಾಥನಿಗೆ ಹೋಗಿ ಕಸ ಹೊಡೆದು ರಂಗೋಲಿಯನ್ನ ಹಾಕಿ ಹೂಪತ್ರಿಗಳನ್ನ ಸಮರ್ಪಣೆಯನ್ನ ಮಾಡಿ ಮನೆಗೆ ಬಂದು ಗಂಡನ ಪಾದ ಪೂಜೆಯನ್ನ ಮಾಡಿ ಗಂಡನಿಗೆ ಬುತ್ತಿ ಕಟ್ಟಿ ಕೊಟ್ಟು ಕಾಡಿಗೆ ದುಡಿಲಿಕ್ಕೆ ಹೋಗ್ಬೇಕು. ಆ ಮನುಷ್ಯ ಬಲ್ಲುಗ ಊರೊಳಗ ಎಲ್ಲರಿಗೆ ಹೆಣ್ಣು ಮಕ್ಕಳಿಗೆ ಗೊತ್ತಾಯಿತು. ದುಗ್ಗಳಾದೇವಿ ನೋಡು, ಸಂಗಮನಾಥ ಮನಿ ದೇವರ ಕೈ ಬಿಡ್ಲಿಲ್ಲ ನೋಡು. ಅನ್ನಲ್ಲ ನೀವೆಲ್ಲ ಅನ್ನಲ್ಲ, ನಡ್ಕೊಂತೀರಿ ದೇವರಿಗೆ. ಗೊಲ್ಲಾಳೇಶ್ವರಿಗೆ ನಡ್ಕೊಂಡಾಗ ಒಳ್ಳೇದಾಯ್ತು ಅಂದ್ರೆ ಜನಗಳು ಮಾತನಾಡ್ತಾರ ನೋಡು. ದೇವ್ರ ಕಡೆಗೂ ಕೈ ಬಿಡ್ಲಿಲ್ಲ ನೋಡು, ಒಳ್ಳೇದು ಮಾಡುದು. ಹಂಗ ಆ ಡವಳರ ಪಟ್ಟಣದೊಳಗೆ ಜನಗಳು ಮಾತನಾಡಲಿಕ್ಕೆ ಶುರು ಮಾಡಿದ್ರು. ನೋಡು, ದುಗ್ಗಳಾದೇವಿ 55 ವರ್ಷದ ಮೇಲೆ ಗರ್ಭವತಿ ಆಗ್ಯಾಳ. ನಡಿ ಹೋಗೋಣ, ನಡ್ರಿ ಮನೆಗೆ ಹೋಗೋಣ, ಮಾತಾಡ್ಸೋಣ. ತಾಯಿ ಕರಳು, ಈ ಮಾತನಾಡಿಸೋದು ಕೇಳೋದು ಒಂದು ಆನಂದ. ಅದು ಆ ಬಾಂಧವ್ಯ ಪ್ರಸಂಗ. ಎಲ್ಲ ಹೆಣ್ಣು ಮಕ್ಕಳ ಮನೆಗೆ ಬರಬೇಕು, ದುಗ್ಗಳಾದೇವಿಯನ್ನ ಮಾತನಾಡಿಸ್ಬೇಕು. ಕೊನೆಗೂ ನಿನಗೆ ಸಂಗಮನಾಥ ಕೈ ಬಿಡ್ಲಿಲ್ಲ ನೋಡು. ನಿನ್ನ ಭಕ್ತಿ, ದಿನ ಹೋಗಿ ಗುಡಿ ಮುಂದೆ ಕಸ ಹೊಡೆಯೋದು, ಹೂಪತ್ರಿಗಳು ತರೋದು, ರಂಗೋಲಿ ಹಾಕೋದು, ಎಷ್ಟು ಸೇವಾ ಮಾಡಿದೆ. ಊರು ಜನ ನೂರಾರು ಮಾತನಾಡಿದ್ರು, ನೀನು ಮನಸ್ಸು ನೋವಾಗುವಂಗ ಮಾತನಾಡಿದ್ರು ಸಹಿತವಾಗಿ ಎಲ್ಲಾ ಸಂಗಮನಾಥನಿಗೆ ಸಮರ್ಪಣೆ ಮಾಡಿದಂತವಳವ. ನೋಡು, ನಿನ್ನ ಭಾವನೆ, ನಿನ್ನ ಭಕ್ತಿ, ನಿನ್ನ ಶ್ರದ್ಧೆಗೆ ದೇವರು ಒಳ್ಳೇದ ಮಾಡ್ದ ಅಂತ ಮಾತನಾಡ್ಲಿಕ್ಕೆ ಶುರು ಮಾಡೋದ್ರು. ಎಲ್ಲರಿಗೆ ಬಂದವರಿಗೆ ಕುಂದ್ರಿ, ಎಲ್ಲ ಒಂದೇ ಅಲ್ಲ ನಂದೇನದ, ಇಲ್ಲ ಎಲ್ಲ ಒಂದೇ ಅಲ್ಲ ನಂದೇನದ, ಹಿಂಗ ಅನ್ಬೇಕು ಮನುಷ್ಯ. ಏನದ ನಂದು, ಏನದ ಜಗತ್ತಿನೊಳಗ, ಹಿಂಗ ಬರೋದು, ಜಗ್ಗ ಗಳಿಸೋದು, ಯಾರಿಗಿರಿ ಇಟ್ಟು ಹೋಗೋದು. ಒಂದ್ ದಿವಸ ಎಷ್ಟು ಜೀವನ ಇದೆ. ಏನು ಬಡದಾಡಲ್ಲ. ಮನೆ ದೇವರು, ನೀವೆಲ್ಲ ಮನೆ ದೇವರದನಂತ ಅಭಿಮಾನದಿಂದ ಬಂದಿರಿ. ಇಲ್ಲ, ಇದು ಎಲ್ಲ ಅರಿವಿರಬೇಕು ಮನುಷ್ಯನಿಗೆ. ಏನಿಲ್ಲ ಜೀವನದೊಳಗ ನನ್ನ ಮನೆಯ ಗುರು, ನನ್ನ ಮನೆಯ ದೇವರು, ಅವರನ್ನ ಕೈ ಬಿಡಬಾರ್ದು. ಅವರನ್ನ ಬಿಟ್ಟಿವಿ ಅಂತಂದ್ರೆ ನಾವು ಕೆಟ್ಟಿವಿ ಅಂತ ಅರ್ಥ. ಆ ದಿಶೆಯೊಳಗೆ ಕಷ್ಟ ಬಂದ್ರು ಗೊಲ್ಲಾಳೇಶ್ವರನನ್ನ ನೆನೆಯೋದು, ನಿನಗೆ ಸುಖ ಬಂದ್ರು ಗೊಲ್ಲಾಳೇಶ್ವರ ಸ್ಮರಣೆ ಮಾಡ್ರಿ, ಕಷ್ಟ ಬಂದ್ರು ಅವನಿಗೆ ಹೇಳೋದು, ಮಾನವರಿಗೆ ಹೇಳೋದಲ್ಲ. ಆ ದುಗ್ಗಳಾದೇವಿ ಕಷ್ಟ ಬಂದಾಗ ಎಲ್ಲರಿಗೆ ಗೆಳತಿಯರಿಗೆ ಹೇಳಕತ್ತಳ. ಕಷ್ಟ ಬಂದ್ರು ಅವನಿಗೆ ಹಾಕಿದೆ, ಸುಖ ಬಂದ್ರು ಅವನಿಗೆ ಹಾಕಿದೆ. ಕೊನೆಗೂ ಕೈ ಹಿಡಿದ ಮಾಸ 1-2 ತಿಂಗಳಗಳು ನೋಡಿ. ಹಿಂಗ ತಿಂಗಳಗಳು ಕಳಲಿಕ್ಕೆ ಶುರುವಾಯಿತು. ಮುಖದ ಲಕ್ಷಣಗಳು ಬದಲಾವಣೆ ಆಗಲಿಕ್ಕೆ ಶುರುವಾಯಿತು. 55 ವಯಸ್ಸಿನ ಮ್ಯಾಲ ಯೋಗ. ಆ ಹುಟ್ಟುವ ಮಗು ಸಾಮಾನ್ಯನಲ್ಲ, ಅದು ಕೈಲಾಸದಿಂದ ಬಂದಿರುವಂತ ಮಗು. ಏನೋ ಜನಗಳ ಬರಬೇಕು, ಹಣ್ಣು ಹಂಪಲುಗಳ ತರಬೇಕು, ಬಯಕೆಯ ಬುತ್ತಿಗಳನ್ನ ಮಾಡಿಕೊಂಡು ಬರಬೇಕು, ಅವಳನ್ನು ಉಣಿಸಬೇಕು. ಯವ್ವ, ಇಷ್ಟು ವಯಸ್ಸಿನ ಮೇಲೆ ನಿನಗೆ ತಾಯಿ ತಂದೆ ಯಾರು ಏನೋ ಊರೊಳಗ ನಾವೆಲ್ಲ ಮಾಡಿ ತಂದಿವಿ ತಗೋ ಅಂತ ತಿಳ್ಕೊಂಡು ಬಯಕೆಯ ಬುತ್ತಿ ಮಾಡಿ ತಂದು ದುಗ್ಗಳಿಗೆ ತಿನ್ನಿಸ್ಬೇಕು, ಉಣಿಸ್ಬೇಕು.
ಇಲ್ಲ, ಬಯಕೆಗಳಂತ ಪ್ರಾರಂಭ ಆಗ್ತಾವ, ಎಲ್ಲ ತಾಯಂದರಿಗೆ ಆಗ್ತಾವ. ಆ ಸಂದರ್ಭದೊಳಗ ಏನದೊಂದು ಸುಗ್ಗಿನ ಹಂಗ ಎಲ್ಲರೂ ಬುತ್ತಿ ಮಾಡ್ಕೊಂಡು ಬರೋದು, ಉಣೋದು. ಆದ್ರೆ ನಮ್ಮ ಗೊಲ್ಲಾಳೇಶ್ವರನ ತಾಯಿಗೆ ಎಂಥ ಬಯಕೆಗಳು, ಸಾಮಾನ್ಯ ಹೆಣ್ಣು ಮಕ್ಕಳಂತ ಬಯಕೆಗಳಲ್ಲ. ಕಲ್ಲು ತಿನ್ನೋದು, ಮಣ್ಣು ತಿನ್ನೋದು, ಇಡ್ಲಿ ತಿನ್ನೋದು, ವಿಭೂತಿ ತಿನ್ನೋದು ಇಂಥ ಬಯಕೆ ಅಲ್ಲ. ಅವಳಿಗೆ ಎಂತ ಬಯಕೆ, ದಿನನಿತ್ಯ ಬೆಳಗಿನ ಜಾವ ಸ್ನಾನವನ್ನು ಮಾಡಿಕೊಂಡು ಸಂಗಮನಾಥನ ಗುಡಿಗೆ ಹೋಗಬೇಕು, ಅಲ್ಲಿ ಕಸ ಹೊಡಬೇಕು, ರಂಗೋಲಿ ಹಾಕಬೇಕು, ಪೂಜಾ ಮಾಡಬೇಕು, ಹಸಿದು ಬಂದ ಜಂಗಮರಿಗೆ ಪ್ರಸಾದ ಮಾಡಬೇಕು. ದಾನ ಧರ್ಮ ಪರೋಪಕಾರಿ ಹೆಣ್ಣು ಮಗಳು. ಗಂಡ ಇದು ಯಾವುದೋ ತಲೆನೇ ಕೆಡಿಸ್ಕೊತಿದ್ದಿಲ್ಲ, ಅವ ಏಕಾಂತ ಪುರುಷ. ತನ್ನ ತಾನಾಯ್ತು, ತನ್ನ ಕುರಿಗಳಾಯ್ತು, ತನ್ನ ಕಾಯಕ ಆಯ್ತು, ತನ್ನ ಕೆಲಸ ಆಯ್ತು, ಹೋಗಿಬಿಡವ. ಆದ್ರೆ ಹೆಣ್ಣು ಮಗಳು ಬಹಳ ಭಕ್ತಿವಂತಳು, ಬಹಳ ಭಕ್ತಿವಂತಳು, ಬಹಳ ಭಕ್ತಿವಂತಳು. ಹಿಂಗಿರ್ಬೇಕು ಗಂಡ ಹೆಂಡ್ರು, ಹಿಂಗಿರ್ಬೇಕು. ಈಗ ಗಂಡ ಭಕ್ತಿವಂತ ಮತ್ತು ಹೆಂಡತಿ ಭಕ್ತಿವಂತಳು, ಇಬ್ರು ಭಕ್ತಿವಂತರು ಸಿಗೋದು ಕಷ್ಟ. ಆದ್ರೂ ಸಹಿತವಾಗಿ ಕೊನೆಗೆ ಇಬ್ಬರಲ್ಲಿ ಒಬ್ಬರೇ ಭಕ್ತಿವಂತರು ಇರಬೇಕು, ಉದಾರಿಗಳಿರ್ಬೇಕು, ದಾನ ಧರ್ಮ ಪರೋಪಕಾರಿ ಆಗಬೇಕು. ಆ ದಿಶೆಯೊಳಗೆ ಗಳಿಸಿದ್ದನ್ನ ಒಂದ್ ಸ್ವಲ್ಪ ಬಳಸಿದಕ್ಕೆ ಲಾಭ ಆಗ್ತದೆ. ಇಲ್ಲ, 100 ರೂಪಾಯಿ ಗೊಲ್ಲಾಳೇಶ್ವರ ಪುರಾಣ ಕಮಿಟಿ ಕೊಟ್ಟ, ಬಾ ಮನ್ಯಾಗ ಅದ ನಿನಗೆ ಒಣಕಿ ಹಿಂಗನ್ನ ಹೆಣ್ತಿದ್ರು ತೊಗೊಂಡು ಏನ್ ಮಾಡೋದು? 100 ರೂಪಾಯಿ ದಾನ ಮಾಡಿದಕ್ಕೆ ಗಂಡನ ಜೊತೆಗೆ ಶಟ್ಕೊಂಡವ್ರು ನೋಡಿ ನಾವು ಜಗತ್ತಿನೊಳಗೆ. ಆ ಮನೋಭಾವನೆ ಇರಬೇಕು. 100 ರೂಪಾಯಿ ಕೊಟ್ಟೆಲ್ಲೋ ಮರ, ಇನ್ನ ಒಂದಿಷ್ಟು ಕೊಡಕ್ಕೆ ಏನು ದಾಡಾಗಿತ್ತು ನಿನಗ? ಕೊಡ್ಬೇಕೆಲ್ಲ. ಪುರಾಣ ನಡೆದದ, ಅನುಭವ ನಡೆದದ, ಸತ್ಸಂಗ ನಡೆದದ, ಹಿಂಗ ಅನ್ನುವಂಗ ಇರಬೇಕು. ಕಾರಣ ಹೇಳುವಂತ ಕೇಳಿದ್ರೆ ಮನಸ್ಸು ಒಂದಿಷ್ಟು ಉದಾರ ಇರಬೇಕಲ್ಲ. ದುಗ್ಗಳ ದೇವಿಯ ಮನಸ್ಸು ಹೆಂಗಿತ್ತು ಅಂತ ಕೇಳಿದ್ರೆ ದಾನ ಧರ್ಮ ಪರೋಪಕಾರ ಮಾಡೋಣದ್ರಿಂದ 55 ವರ್ಷದ ಮೇಲೆ ಶಿವ ಮಗನನ್ನ ಕರುಣಿಸಿದ. ಏನು ಗರ್ಭದೊಳಗೆ ಹಿಂಗೆ ಬೆಳಿಲಿಕ್ಕತ್ತ ಮುಗ್ಧನಾದೇಶ ಆನಂದವಾಗಿ ಬೆಳಿಲಿಕ್ಕತ್ತ. ಮಾಸ 1, 2, 3, 4, 5 ತಿಂಗಳಾಯಿತು. ಬಯಕೆಗಳು, ನಮ್ಮ ಹೆಣ್ಣು ಮಕ್ಕಳು ಬಯಕೆಗಳು ಎಷ್ಟು ಸುಂದರ. ನಮಗೆ ಗವಾಯಿ ಹಾಡ್ತಾನೆ ಕೇಳಿ. ಹಸಿರು ಕಡ್ಡಿಯ ಸೀರಿ ಟೋಪ ಸೆರಗ ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿವಂಗಾಗೈತ್ರಿ. ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ. ಹಸಿರು ಕಡ್ಡಿಯ ಸೀರಿ ಟೋಪ ಸೆರಗ ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರಿ ಟೋಪ ಸೆರಗ ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿವಂಗಾಗೈತ್ರಿ. ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ. ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ. ತಿಂಗಳ 3 ತುಂಬಿ ಬಂತು, ಬಾಲ ಮಡಿಲ ಮೂಡಿ ಬಂತು. ತಿಂಗಳ 3 ತುಂಬಿ ಬಂತು, ಬಾಲ ಮಡಿಲ ಮೂಡಿ ಬಂತು. ಮಿಡಿಯ ಮಾವಿನ ಕಾಯಿ ತಿನ್ನುವಂಗಾಗೈತ್ರಿ. ಮಿಡಿಯ ಮಾವಿನ ಕಾಯಿ ತಿನ್ನುವಂಗಾಗೈತ್ರಿ. ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ. ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ. ಬಿಳಿಯ ಜೋಳದ ರೊಟ್ಟಿ, ಎಳಿಯ ಚವಳಿ ಕಾಯಿ ಪಲ್ಯ. ಬಿಳಿಯ ಜೋಳದ ರೊಟ್ಟಿ, ಎಳಿಯ ಚವಳಿ ಕಾಯಿ ಪಲ್ಯ. ಹೊಳಿಯ ದಂಡಿ ಮ್ಯಾಲ ಕುಂತು ತಿನ್ನುವಂಗಾಗೈತ್ರಿ. ಹೊಳಿಯ ದಂಡಿ ಮ್ಯಾಲ ಕುಂತು ತಿನ್ನುವಂಗಾಗೈತ್ರಿ. ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ. ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ. ಎಳ್ಳ ಹಚ್ಚಿದ ರೊಟ್ಟಿ, ಎಣ್ಣಿ ಬದನಿಕಾಯಿ ಪಲ್ಯ. ಎಳ್ಳ ಹಚ್ಚಿದ ರೊಟ್ಟಿ, ಎಣ್ಣಿ
ಬದನಿಕಾಯಿ ಪಲ್ಯ ಮನೆಯ ಮ್ಯಾಳೆ ಮ್ಯಾಲ ಕುಂತು ತಿನ್ನುವಂಗಾಗೈತ್ರಿ ಮನೆಯ ಮ್ಯಾಳೆ ಮ್ಯಾಲ ಕುಂತು ತಿನ್ನುವಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಹರ್ಕಲ ಮುರ್ಕಲ ಕರಚಿಕಾಯಿ ಹಪ್ಪಳ ಸೆಂಡಿ ಗುಪ್ಪಿನಕಾಯಿ ಹರ್ಕಲ ಮುರ್ಕಲ ಕರಚಿಕಾಯಿ ಹಪ್ಪಳ ಸೆಂಡಿ ಗುಪ್ಪಿನಕಾಯಿ ಕಳವಿಲೆ ದೇವರ ಮನೆಯಲ್ಲಿ ತಿನ್ನುವಂಗಾಗೈತ್ರಿ ಕಳವಿಲೆ ದೇವರ ಮನೆಯಲ್ಲಿ ತಿನ್ನುವಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಹಸಿರು ಕಡ್ಡಿಯ ಸೀರೆ ತೋಪ ಸೆರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯುವಂಗಾಗೈತ್ರಿ ಹೋಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ಹೋಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ಗಂಡನ ಪಕ್ಕದಲ್ಲಿ ಕುಂತು ಮುಡಿವಂಗಾಗೈತ್ರಿ ರಾಯರ ಎಡಗಡೆ ಕುಂತು ಮುಡಿವಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಹಸಿರು ಕಡ್ಡಿಯ ಸೀರೆ ತೋಪ ಸೆರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯುವಂಗಾಗೈತ್ರಿ ಕುಂತರೆ ಸೊಂಟ ನೊಯ್ಯಾತೈತಿ ನಿಂತರೆ ಬೆನ್ನ ನೊಯ್ಯಾತೈತಿ ಕುಂತರೆ ಸೊಂಟ ನೊಯ್ಯಾತೈತಿ ನಿಂತರೆ ಬೆನ್ನ ನೊಯ್ಯಾತೈತಿ ತವರಿಗೆ ಹೋಗಿ ನನಗ ಕುಂದ್ರವಂಗಾಗೈತ್ರಿ ತವರಿಗೆ ಹೋಗಿ ನನಗ ಕುಂದ್ರವಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಬಾಲನ ಬಯಕೆಯಲ್ಲಿ ಬಯಸಂಗಾಗೈತ್ರಿ ಹಸಿರು ಕಡ್ಡಿಯ ಸೀರೆ ತೋಪ ಸೆರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯುವಂಗಾಗೈತ್ರಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯುವಂಗಾಗೈತ್ರಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯುವಂಗಾಗೈತ್ರಿ